ಸೂಪರಾಗಿರುವಂಥ ಅವಲಕ್ಕಿ ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೀವು ಒಂದ್ಸಲ ಮಾಡ್ಕೊಳ್ಳಿ, ಇದರ ಫ್ಯಾನೇ ಆಗೋಗ್ಬಿಡ್ತೀರಿ. ಮೊದಲಿಗೆ ಅವಲಕ್ಕಿಯನ್ನು ತಗೊಂಡು ನಾವು ಬಾಣಲಿಗೆ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿರಬೇಕು. ಆ ಎಣ್ಣೆಲಿ ಅವನ್ನ ಚೆನ್ನಾಗಿ ಕರಿಬೇಕು. ಅವು ಈ ಥರ ಕ್ರಿಸ್ಪಿ ಆಗಬೇಕು. ಸ್ವಲ್ಪ ಕ್ರಿಸ್ಪಿ ಆದಮೇಲೆ ತೆಗೆದು ಒಂದು ಪ್ಲೇಟಿಗೆ ಹಾಕೋಬೇಕು. ಈ ಅವಲಕ್ಕಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಿಡಿತವೆ, ಬಟ್ ಒನ್ ಟೈಮ್ ತಿನ್ನೋದಕ್ಕೆ ಸಖತ್ ಟೇಸ್ಟ್ ಆಗಿರುತ್ತೆ. ಈ ಥರ ಅವಲಕ್ಕಿನ ಎಣ್ಣೆಯಲ್ಲಿ ಕರೆದು ಸೈಡಿಗೆ ಎತ್ತಿ ಇಟ್ಕೋಬೇಕು. ಫುಲ್ ಎಣ್ಣೆ ಬಸಿಯುತ್ತೆ. ಅದಾದಮೇಲೆ ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ಳಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹೆಸರನ್ನ ಅದರಲ್ಲಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಇವನು ತೆಗೆದು ಆ ಅವಲಕ್ಕಿಗೆ ಹಾಕೊಳ್ಳಿ. ನೆಕ್ಸ್ಟ್ ಶೇಂಗಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆ ಶೇಂಗಾ ಕೂಡ ಹಾಕೋಬೇಕು ಅದರಲ್ಲಿ. ಆಮೇಲೆ ಪುಟಾಣಿನೂ ಹಾಕೊಳ್ಳಿ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕೊಳ್ಳಿ. ಇನ್ನು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ತಿನ್ನುವಾಗೆಲ್ಲ ಬಾಯಲ್ಲಿ ಅವಾಗವಾಗ ಸಿಗ್ತಿರ್ತವೆ. ತುಂಬ ರುಚಿಯಾಗಿರುತ್ತೆ ಇದು. ಆಮೇಲೆ ಕರಿಬೇವು ಎಲೆ ಇರುತ್ತಲ್ಲ, ಅದನ್ನೂ ಸಹ ಕರಿಬೇವು ಎಲೆಯನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದು ಸಖತ್ ಕ್ರಿಸ್ಪಿಯಾಗಿ ತುಂಬ ಟೇಸ್ಟ್ ಕೊಡುತ್ತೆ ಬಾಯಿಗೆ. ಈ ಥರ ಎಲ್ಲವನ್ನು ಎಣ್ಣೆಯಲ್ಲಿ ಕರೆದಾದ್ಮೇಲೆ ಆ ಅವಲಕ್ಕಿ ಮೇಲೆ ಹಾಕೊಂಡಿರ್ತಾರಲ್ಲ ಒಂದ್ಸಲ ಸಖತ್ ಮಿಕ್ಸ್ ಮಾಡ್ಕೊಳ್ಳಿ. ಇವೆಲ್ಲ ಹಾಕಿದ ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಆಮೇಲೆ ನಿಮಗೆ ನೋಡಿಕೊಂಡು ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕೊಳ್ಳಿ. ಆಮೇಲೆ ಚಿಟಿಕೆ ಅರಿಶಿನ ಹಾಕೊಳ್ಳಿ ಇದಕ್ಕೆ. ಅದಾದಮೇಲೆ ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಂಡು ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಹಾಕಿಲ್ಲ, ನೀವು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಖಾರ ಉಪ್ಪು ಇದಕ್ಕೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಎಲ್ಲ ಮಾಡ್ಕೊಳ್ಳಿಂದಾದಮೇಲೆ ಈ ಥರ ಕಲರ್ ಆಗುತ್ತೆ ಇದು. ಬಟ್ ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀವು ಒಂದ್ಸಲ ಮಾಡ್ಕೊಳ್ಳಿ.